23-24 ಸಾಲಿನ ಲೆಕ್ಕ ಪರಿಶೋಧನಾ ವರದಿ ತಿದ್ದುಪಡಿ ವರದಿಯೊಂದಿಗೆ ಓದಿ ದೃಢೀಕರಿಸುವುದು. ಸಣ್ಣ 24-25 ಸಾಲಿನ ಲೆಕ್ಕ ಪರಿಶೋಧಕರು ನೇಮಿಸುವುದು. ಸಂಘದ ಸಂಚಾಲಕ ಮಂಡಳಿ ಶಿಫಾರಸಿನ ಮೇರೆಗೆ ಸಣ್ಣ 24-25 ಸಾಲಿನ ಅಂದಾಜು ಪತ್ರಿಕೆಯನ್ನು ಓದಿ ದೃಢೀಕರಿಸುವುದು. ಸಣ್ಣ 23-24 ಸಾಲಿನ ಲಾಭ ಹಾನಿ ವಿಭಾಗಣೆ ಹಾಗೂ ಮಾಡಿ ಕುರಿತು ಎಲ್ಲ ವಿವರಣೆ ತಿಳಿಸುತ್ತಾರೆ. ಇದರ ಪ್ರಕಾರ ಇವತ್ತಿನ ಸಭೆಗೆ ಅಧ್ಯಕ್ಷತೆ ವಹಿಸಿದಂಥ ಎಲ್ಲ ಸದಸ್ಯರು ಹಾಗೂ ಎಲ್ಲರಿಗೂ ಸಲ್ಲಿಸುತ್ತಾ ಇವತ್ತಿನ ದಿವಸ ಒಟ್ಟು ಮೆಂಬರ್ ಸಂಖ್ಯೆ 645 ಜನ. ಟೋಟಲ್ 34,32,750 ರೂಪಾಯಿ ಶೇರ್ಹಣ. ಒಟ್ಟು ಸಾಲಗಾರ ಸಂಖ್ಯೆ ಸಣ್ಣ ಹಿಡುವಳಿದಾರರು 303 ಜನ, ದೊಡ್ಡ ಹಿಡುವಳಿದಾರರು 28 ಜನ. ಸಾಲಗಾರರು ಸಣ್ಣ ಹಿಡುವಳಿದಾರ ಜನ 1,97,011 ರೂಪಾಯಿ. 1,97,011. ಒಂದು 27 ಜನ 51,85,000. 51,85,000 ಟೋಟಲ್ ಒಟ್ಟು ಸಾಲ 2,48,96,000 ರೂಪಾಯಿ. ಮತ್ತು ಒಟ್ಟು ಕ್ಷೇತ್ರ 1,078 ಎಕರೆ 27 ಗುಂಟೆ. ಇದರ ಪ್ರಕಾರ ಈ ಸಾಲ ಹಂಚೈತಿ. ಇದ್ರ ಪ್ರಕಾರ ಎಲ್ಲರೂ ಸಾಲಗಾರ ಸದಸ್ಯರು ಈಗಾಗಲೇ ಸಾಲ ತಗೊಂಡ್ಕೊಂಡಿದ್ದೀರಿ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಕೆಲವೊಂದು ಕಟಬಾಕಿ ಉಂಟವ್ರಿ ಮೈತಾದವರು ಅವನ್ನ ಕಟಬಾಕಿ 4,45,000 ರೂಪಾಯಿ ಹೋದವು. ಕೆಲವೊಂದು ವಸೂಲಿ ಮಾಡ್ಬೇಕಾಗಿತ್ತು. ಮುಂದಿನ ಪತ್ರ ಚಾಲು ಆಗ ಜನವರಿಗೆ ಅದ್ರೊಳಗೆ ಚಾಲು ಮಾಡಕ್ ಬಿಡ್ರಿ. ಈಗ ತಗೊಂಡು ಮಾಡಿ ಅಟ್ರೊಳಗೆ ಆಗ್ಬೇಕಾಯ್ತಿ. ಅಟ್ರೊಳಗೆ ಇದನ್ನ ಮಾನ್ಯ ನಿರ್ದೇಶಕರ ಎಲ್ಲಾರು ಕೂಡ ಒಂದು ಮೀಟಿಂಗ್ ತಗೊಂಡ ಅವ್ನು ವಸೂಲಿ ಮಾಡಿ ಕೇಸಿಂದ ಇನ್ನು ಮುಂದೆ ಏನೈತಿ ಮುಂದಿನ ಚುನಾವಣೆ ಐತಿ ಅದ್ರೊಳಗೆ ಎಲ್ಲ ನಾವು ಮಾಡ್ಕೊಂಡ್ರೆ ಮುಂದೆ ನಮ್ಗೆ ಪತ್ರ ಮಂಜೂರು ಆಗುವಂಥ ವ್ಯವಸ್ಥೆ ಮಾಡತ್ತಿ. ಅದ್ರೊಳಗೆ ಎಲ್ಲ ಮಾನ್ಯ ನಿರ್ದೇಶಕರಾಗಲಿ ಸರ್ಪಂಚರಾಗಲಿ ಯಾರ್ಯಾರು ಕೂಡಿ ಕೇಸಿಂದ ಮೈತ ಸಾಲ ಎಲ್ಲ ವ್ಯವಸ್ಥೆ ಅದನ್ನ ಸುಸಜ್ಜಿತವಾಗಿ ಅದನ್ನ ವಸೂಲಿ ಮಾಡ್ತಕ್ಕಂಥ ವಸೂಲಿ ಮಾಡಿ ಕೇಸಿಂದ ತುಂಬಿಸಂದ್ರೆ ಮುಂದಿನ ನಮ್ಮ ಕೆಲಸಕ್ಕೆ ಅನುಕೂಲ ಆಯ್ತು. ಹಿಂದೆಲ್ಲ ಭಾಳ ಪ್ರಕರಣ ಆಗಿದಾವೆ. ಹಿಂದೆ ಸಾಲ ತುಂಬಲಾರ್ಕಾಗಿ ಕಡಬಾಕಿ ಆಯ್ತು ಹೋಗಿ ತುಂಬಿಸಿ ಮಾಡಿ ಗದಲಾಗಿದಾವೆ. ಯಾಕಂದ್ರೆ ಮುಂದಿನ ಮಾನ್ಯ ರಮೇಶ್ ಕೈತೇವ್ರ ಮಾರ್ಗದರ್ಶನ ನಡೆದೈತಿ. ಅವ್ರು ಈಗಾಗಲೇ ಅವರು ಹೇಳಿದರು ಎಲ್ಲ ವಸೂಲಿ ಮುಂದೆ ಅದನ್ನೂ ಒಂದು ನಿಮ್ಗೆ ಹೇಳ್ತಾನ. ಈಗ 2 ವರ್ಷ ತಂತು ಇಲ್ಲೇನ ಇದು ಬರ್ತಕ್ಕಂಥದ್ದೇನಿಲ್ಲ. ದುಡ್ಡು ರೊಕ್ಕ ತಗೋ ಸೊಸೈಟಿ ರೊಕ್ಕ ಸೇರಿ ತರೋದೇನಿಲ್ಲ. 2 ಸಲ 0% ಬಡ್ಡಿ. ಮುಂದೆ ಎಲ್ಲರೂ ನಾವು ಎಲ್ಲರೂ ಎಫ್ಡಿ ಇಟ್ಟು ಮಾಡಿ ಅಂದ್ರೆ ಸಂಸ್ಥೆ ಬೆಳಿ. ಈಗಾಗಲೇ ಕೆಲಸ ನಡೆಯುತ್ತೆ. ಮುಂದೆ ಇನ್ನೇನೈತಿ ನಾವು ಗೊಬ್ಬರದ ವ್ಯವಸ್ಥೆ ಮಾಡೈತಿ. ಮುಂದಿಂದ ಮತ್ತೇನೋ ಸಾಮಾನ್ಯರಾಗಲಿ ಅಥವಾ ಕಿರಾಣಿ ಆಗಲಿ ಮುಂದೆ ನಾವು ಏನು ಅನುಕೂಲ ಆದಂಗೆ ಮಾಡ್ಕೊಳಕ್ ಬರೈತಿ. ಅವ್ರು ಮಾರ್ಗದರ್ಶನ ಪಡಿದಾರ. ಈಗಾಗಲೇ ಮತ್ತೆ ಗಿಡ್ನವ್ರು ಹೋಗಿ ಟ್ರೈನಿಂಗ್ ತೊಗೊಂಬಂದಾರ್ರಿ. ಗೊಬ್ಬರದ ತರಬೇತಿ ಆಗೈತಿ. ಅವ್ರ ಸಿಗ್ತೈತಿ. ವ್ಯವಸ್ಥೆ ಮಾಡೈತಿ. ಲೈಸೆನ್ಸ್ ಬಂದ ಕೂಡಲೇ ಅದನ್ನ ವ್ಯವಸ್ಥೆ ಮಾಡೈತಿ. ಮುಂದೆ ನೋಡಪ್ಪ ದಯಮಾಡಿ ನೀವು ಎಲ್ಲರೂ ಬ್ಯಾಂಕ್ನಾಗ ಎಫ್ಡಿ ಇಟ್ಟಿರ್ಬೋದ. ನಾ ಏನು ಬೇಡ ಅನ್ನೋದಿಲ್ಲ ಅಂತ ಸೊಸೈಟಿ ಆಗಿಡ್ರಿ. ನಾವು ಇಡ್ತಾವ ನೀವು ಇಡ್ರಿ. ಅದ್ರ ಸಂಸ್ಥೆಗಳೈತಿ. ನಾವು ಹೇಳ್ತೀವಿ ನೀವು ಹೇಳ್ತೀರಿ. ನಿಮ್ಗೆ ಅಕಸ್ಮಾತ್ ನಮ್ಮ ಸಂಸ್ಥೆ ರೊಕ್ಕ ಇತ್ತಂದ್ರೆ ಎಲ್ಲಿ ಹೋಗುಗಳಿಲ್ಲ ಒಬ್ರು ಯಾರು ಜಾಮೀನು ತೊಗೊಂಡ್ರೆ ಇಲ್ಲಿ ರೊಕ್ಕ ಕೊಡ್ತಾನವ ದುಡ್ಡು ಹೆಚ್ಚಿತ್ತಂದ್ರೆ ನಮ್ಗೆ ಮತ್ತೆ ಇಲ್ಲೇ ನಮ್ಮ ಮಾಡ್ಕೊರಿ. ಇದು ನೀವು ಸುಮ್ಮನೆ ಬಗ್ಗೆ ಒಳಗೆ ಅದ. ಇನ್ನು ಕರೆಂಟ್ ಮೋಟ್ರ ಇವಕ್ಕೆಲ್ಲ ಏನಾರ ಬೇರೆ ಸಾಲ ಅನುಮತಿ ಕೊಡಬೇಕು. ಅದರಿಂದ ಬಡ್ಡಿ ಬರ್ತದೆ. ಸಂಘಕ್ಕೂ ಅನುಕೂಲ ಆಗುತ್ತೆ.